ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅದೆಷ್ಟೋ ಮಂದಿ ಶಾಸಕರು ಸಂಸದರಾಗಿ ಕಾಲುಗಳು ಉರುಳುತ್ತಿವೆ. ಅದೇ ರೀತಿ ಜಿಲ್ಲಾಧಿಕಾರಿಗಳು ಸಹ ಅಧಿಕಾರ ಚಲಾಯಿಸಿ ಹೋದರು. ಆದರೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ವಿಚಾರದಲ್ಲಿ ಗೊಂದಲದ ಗೂಡಾಗಿ ಪರಿಣಮಿಸಿದ್ದ ನಗರದ ಗಂಗಮ್ಮ ಗುಡಿ ರಸ್ತೆ, ಬಜಾರ್ ರಸ್ತೆ ಅಗಲೀಕರಣ ವಿಚಾರಕ್ಕೆ ಕೈ ಹಾಕಿರಲಿಲ್ಲ. ಸಾರ್ವಜನಿಕ ವಾಹನಗಳು ಮಾತ್ರ ಕಿರಿದಾದ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾಗಿತ್ತು. ಅದರಲ್ಲೂ ಬಜಾರ್ ರಸ್ತೆ, ಗಂಗಮ್ಮ ಗುಡಿ ರಸ್ತೆಗಳಲ್ಲಿ ಹೆಚ್ಚಾಗಿ ಬಂಗಾರದ ಅಂಗಡಿ, ದಿನಸಿ ಅಂಗಡಿ, ಬಟ್ಟೆಗಳ ಅಂಗಡಿ, ಪಾತ್ರೆ ಸಾಮಾನುಗಳ ಅಂಗಡಿ ಇನ್ನಿತರ ಒಳ್ಳೊಳ್ಳೆ ಅಂಗಡಿಗಳು ಇವೆ. ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ಬಿಸಿನೆಸ್ ಆಗುವ ಜಾಗ ಇದಾಗಿದೆ. ಆದರೆ ರಸ್ತೆ ಹಾಗೂ ಫುಟ್ಪಾತ್ ಒತ್ತುವರಿ ಕಾರಣದಿಂದ ಸಾರ್ವಜನಿಕರ ಓಡಾಟಕ್ಕೆ ತುಂಬಾ ತೊಂದರೆ ಆಗುತ್ತಿದೆ. ಅದಲ್ಲದೆ ನಗರದ ಅಭಿವೃದ್ಧಿ ಆಗಬೇಕಾದ್ರೆ ಈ ಎರಡೂ ರಸ್ತೆಗಳು ಅಗಲೀಕರಣ ಆದರೆ ಮಾತ್ರ ಮತ್ತಷ್ಟು ಅಭಿವೃದ್ಧಿ ಆಗುವ ನಿರೀಕ್ಷೆ ಇದ್ದು, ಈ ಹಿಂದೆ ಅಗಲೀಕರಣದ ಕೂಗು ಜೋರಾಗಿತ್ತು. ಒಂದಷ್ಟು ದಿನ ತಣ್ಣಗಾಗಿದ್ದ ಅಗಲೀಕರಣ ವಿಚಾರ ಈಗ ನೂತನ ಜಿಲ್ಲಾಧಿಕಾರಿ ಡಾಕ್ಟರ್ ಪ್ರಭು ಅವರು ಬಂದ ಮೇಲೆ ಬಜಾರ್ ರಸ್ತೆ, ಗಂಗಮ್ಮ ಗುಡಿ ರಸ್ತೆಯ ಅಗಲೀಕರಣಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಅದರಂತೆ ಶನಿವಾರ ಬೆಳ್ಳಂಬೆಳಿಗ್ಗೆ ಜಿಲ್ಲಾಧಿಕಾರಿಗಳು ನಗರಸಭೆ ಅಧಿಕಾರಿಗಳ ತಂಡ ರಸ್ತೆಗಿಳಿದು ಟೇಪ್ ಹಿಡಿದು ಬಜಾರ್ ರಸ್ತೆ ಮತ್ತು ಗಂಗಮ್ಮ ಗುಡಿ ರಸ್ತೆ ಅಗಲೀಕರಣಕ್ಕೆ ಮಾರ್ಕಿಂಗ್ ಮಾಡಿದ್ದಾರೆ. ಅಂದಹಾಗೆ ಚಿಕ್ಕಬಳ್ಳಾಪುರ ನಗರದ ಸಾರ್ವಜನಿಕರ ದಶಕಗಳ ಸಮಸ್ಯೆಗೆ ಕಾರಣವಾಗಿದ್ದ ಬಜಾರ್ ರಸ್ತೆ, ಗಂಗಮ್ಮ ಗುಡಿ ರಸ್ತೆ ಓಡಾಟ, ಬಲಾಢ್ಯರು ರಸ್ತೆಗಳಲ್ಲಿಯೇ ಅಂಗಡಿಗಳನ್ನ ಕಟ್ಟಿಕೊಂಡಿದ್ದಾರೆ. ಸಾರ್ವಜನಿಕರ ಸಮಸ್ಯೆಗೆ ಅಂತ್ಯ ಕಾಣಿಸಲು ಮುಂದಾಗಿರುವ ಅಧಿಕಾರಿಗಳು ರಸ್ತೆ ಅಗಲೀಕರಣಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಗಂಗಮ್ಮ ಗುಡಿ ರಸ್ತೆ 40 ಅಡಿಗಳಷ್ಟು, ಬಜಾರ್ ರಸ್ತೆ 60 ಅಡಿಗಳಷ್ಟು ಅಗಲೀಕರಣಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಬಾರಿ ಯಾವುದೇ ಅಡಚಣೆಗಳು ಬಾರದೆ ರಸ್ತೆ ಅಗಲೀಕರಣದ ವ್ಯವಸ್ಥೆ ಮಾಡುವುದಾಗಿ ಜಿಲ್ಲಾಧಿಕಾರಿ ಪ್ರಭು ಅವರು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿನಲ್ಲಿ ಈಗಾಗಲೇ ನಮ್ಮ ಗೌರಿಬಿದನೂರು ಚಿಂತಾಮಣಿ ರಸ್ತೆ ಏನಿದೆ ಅದರ ಅಗಲೀಕರಣ, ಡಬಲ್ ರೋಡ್ ಮಾಡುವಂಥ ಕೆಲಸ ಈಗಾಗಲೇ ನಗರದಲ್ಲಿ ನಡೀತಾ ಇದೆ. ಅದೇ ರೀತಿ ನಗರದ ಅತ್ಯಂತ ಪ್ರಮುಖ ರಸ್ತೆಗಳಾದಂಥ ಬಜಾರ್ ರಸ್ತೆ ಅಥವಾ ನಮ್ಮ ಗಂಗಮ್ಮನ ಗುಡಿ ರಸ್ತೆ, ಈ ರೀತಿ ಕೆಲವು ರಸ್ತೆಗಳೆಲ್ಲನೂ ಕೂಡ ಆ ರಸ್ತೆಯ ನಾಗರಿಕರ ಅಪೇಕ್ಷೆ ಇದೆ. ಇಡೀ ನಗರಸಭೆ ವ್ಯಾಪ್ತಿಯ ಎಲ್ಲ ನಾಗರಿಕರ ಅಪೇಕ್ಷೆ ಇದೆ. ಜನರ ಹಿತದೃಷ್ಟಿಯಿಂದ, ಎಮರ್ಜೆನ್ಸಿ ಆರೋಗ್ಯ ಸಮಸ್ಯೆಗಳ ಹಿತದೃಷ್ಟಿಯಿಂದ, ವ್ಯಾಪಾರ ವಹಿವಾಟುಗಳ ಹಿತದೃಷ್ಟಿಯಿಂದ, ಸಾರ್ವಜನಿಕ ಸದುದ್ದೇಶದಿಂದ ಆ ರಸ್ತೆಗಳೆಲ್ಲನೂ ಕೂಡ ವಾಹನ ಸಂಚಾರಕ್ಕೆ ಸುಗಮವಾಗಬೇಕು. ಅನಧಿಕೃತವಾಗಿ ಯಾವುದೇ ಅನುಮತಿ ಇಲ್ಲದಂತೆ, ಯಾವುದೇ ಪ್ಲ್ಯಾನ್ ಅಪ್ರೂವಲ್ ಇಲ್ಲದಂತೆ ಅನಧಿಕೃತವಾಗೆಲ್ಲ ಏನು ಕೆಲವು ಕಟ್ಟಡಗಳು ಬಂದಿದ್ದಾವೆ ಅವರೆಲ್ಲ ಕೂಡ ಸ್ವಯಂ ಪ್ರೇರಿತರಾಗಿ ಸಹಕರಿಸ್ತೇವೆ, ಅಭಿವೃದ್ಧಿಗೆ ನಾವು ಕೂಡ ಕೈ ಜೋಡಿಸ್ತೇವೆ ಅನ್ನೋ ಮಾತನ್ನೆಲ್ಲ ಹೇಳಿದ್ದಾರೆ. ಜಿಲ್ಲಾಡಳಿತ, ನಮ್ಮ ನಗರಸಭೆ ಎಲ್ಲ ಸೇರಿ ಜನರ ಭಾವನೆಗಳಿಗೆ ನಾವು ಅವರಿಗೆ ಪೂರಕವಾಗಿ ನಾವು ನಿಲ್ಲಬೇಕಾಗ್ತದೆ. ಈಗಾಗಲೇ ಮಾನ್ಯ ಶಾಸಕರು, ಮಾನ್ಯ ಉಸ್ತುವಾರಿ ಸಚಿವರು ಎಲ್ಲ ಸಂಕಲ್ಪ ಮಾಡಿದ್ದಾರೆ. ಇದಕ್ಕೆ ಬೇಕಾಗುವಂಥ ಈ ಎರಡೂ ರಸ್ತೆಗಳ ಅಗಲೀಕರಣಕ್ಕೆ ಬೇಕಾಗುವಂಥ ಅನುದಾನ ಇವೆಲ್ಲವನ್ನು ಕೂಡ ಈಗಾಗಲೇ ಕ್ರೋಢೀಕರಿಸಿಕೊಳ್ಳಲಾಗಿದೆ. ಸರ್ಕಾರದಿಂದ ಅನುದಾನವೂ ಕೂಡ ಬಿಡುಗಡೆ ಆಗಿದೆ. ಒಟ್ಟಾರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಎರಡೂ ರಸ್ತೆಗಳ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೆತ್ತಿಕೊಳ್ಳಲಿದ್ದೇವೆ. ಹಾಗಾಗಿ ಇವತ್ತೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದೇವೆ. ನಮ್ಮ BB ರೋಡ್ನ ಜಂಕ್ಷನ್ನಿಂದ ಹಿಡಿದು ನಮ್ಮ ನಗರಸಭೆಯ ಮುಖ್ಯ ಕಚೇರಿವರೆಗೆ ಏನು ಬಜಾರ್ ರಸ್ತೆ ಬರುತ್ತೆ, ಅಲ್ಲಿ ಬಜಾರ್ ರಸ್ತೆಯಿಂದ ಇಲ್ಲಿ ಗೌರಿಬಿದನೂರು ರಸ್ತೆವರೆಗೆ ಗಂಗಮ್ಮನ ಗುಡಿ ರಸ್ತೆ ಏನಿದೆ ಈ ರಸ್ತೆ ಎರಡೂ ನೋಡಿದ್ದೇವೆ. ಆಗಲೇ ಸಾಕಷ್ಟು ಜನ ನಾಗರಿಕರು ಅಲ್ಲಲ್ಲಿ ಸೆಟ್ ಬ್ಯಾಕು ಏನೇನು ಅಭಿವೃದ್ಧಿಗೆ ಪೂರಕವಾಗಿ ಅವರು ಕಾನೂನುಬದ್ಧವಾಗಿ ನಡ್ಕೊಳ್ಬೇಕಾಗುತ್ತೆ ಆ ರೀತಿ ಈಗಾಗಲೇ ನಡ್ಕೊಂಡಿದ್ದಾರೆ ಕೆಲವರೆಲ್ಲ. ಉಳಿದಂತೆ ನಾನಾಗಲೇ ಹೇಳಿದಂತೆ ಅವರ ಅಪೇಕ್ಷೆಯೂ ಕೂಡ ಇದೆ. ಈಗ ನಾಳೆ ಒಂದು ಆರೋಗ್ಯದ ಸಮಸ್ಯೆ, ತುರ್ತು ಹೃದಯದ ಸಂಬಂಧಿತ ಸಮಸ್ಯೆಗಳು ಅಥವಾ ಮಾರಕ ಕಾಯಿಲೆಗಳ ಸಮಸ್ಯೆ ಅಂದರೆ ಈ ರೋಡ್ಗಳಲ್ಲಿ ಮೇನ್ ರೋಡಿಗೆ ಬರೋಕ್ಕೆ ಕಷ್ಟ. ಅಷ್ಟು ಕಂಜೆಷನ್ನು, ಅಷ್ಟು ತುಂಬ ಸಂಧಿ ಥರ ತುಂಬ ಸಣ್ಣ ಒಂದು ಅಗಲದಲ್ಲಿ ಈ ರಸ್ತೆಗಳು ಇರ್ತಕ್ಕಂಥದ್ದು. ಅನೇಕ ಹಿಂದಿಂದನೂ ಎಲ್ಲ ಒತ್ತುವರಿ ಮಾಡಿ ಒಂದು ಹಂತಕ್ಕೆ ಬಂದಿದೆ. ಹಾಗಾಗಿ ಅವರ ವ್ಯಾಪಾರ ವಹಿವಾಟಿಗೂ ಕೂಡ ಒಳ್ಳೆಯದಾಗಬೇಕು, ಅವ್ರಿಗೂ ಕೂಡ ಪೂರಕ ವಾತಾವರಣ ನಿರ್ಮಾಣ ಆಗಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಉಪಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಅದೇ ರೀತಿ ಇನ್ನೇನು ಕೆಲವೇ ದಿನಗಳಲ್ಲಿ ಗೌರಿಬಿದನೂರು ರಸ್ತೆಯೂ ಕೂಡ ನಾವು ಕಂಪ್ಲೀಟ್ ಮಾಡ್ತೀವಿ. ಇದು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಡಬ್ಲಿಂಗ್ ಆಗೋವಂಥದ್ದು ಏನಿದೆ ಆ ಕೆಲಸಕ್ಕೂ ಕೂಡ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ. ಸ್ವಲ್ಪ ರೈಲ್ವೆ ಇಲಾಖೆದು ಸ್ವಲ್ಪ ಸಮಸ್ಯೆಗಳಿತ್ತು, ಅದನ್ನೆಲ್ಲ ಪರಿಹರಿಸಿದ್ದೀವಿ. ಈಗ ಆದಷ್ಟು ಶೀಘ್ರ ಡಬ್ಲಿಂಗ್ ಕಾರ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಆ ಕೆಲಸನೂ ಕೂಡ ನಡೀತದೆ. ಈಗ ಬಜಾರ್ ರಸ್ತೆ ದಿನಾಂಕ
ಇಲ್ಲ, ಇದೇನು ಈಗ ಅನಧಿಕೃತವಾಗಿರೋವಂಥದ್ದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಎಲ್ಲರೂ ಸಹಕಾರ ಕೊಡ್ತಾರೆ ಅನ್ನೋ ನಿರೀಕ್ಷೆ ನಮ್ಮದು. ಈಗ ಆಗಲೇ ಅನುದಾನ ಬಂದಿದೆ, ಟೆಂಡರ್ ಸ್ಟೇಜ್ಗಳಲ್ಲಿ ಇದ್ದಾವೆ. ಎಷ್ಟು ಸರ್ ಅನುದಾನ? ಸುಮಾರು 10 ಕೋಟಿಯಷ್ಟು ಅನುದಾನ ಇದೆ. ಬರೀ 2 ರೋಡ್ಗೆ ಸುಮಾರು 10 ಕೋಟಿಯಷ್ಟು ಮುಖ್ಯಮಂತ್ರಿಗಳ ವಿಶೇಷ ಅಭಿವೃದ್ಧಿ ಅನುದಾನದಲ್ಲಿ ಮಾನ್ಯ ಶಾಸಕರು, ನಾನಾಗಲೇ ಹೇಳಿದಂತೆ ಮಾನ್ಯ ಸಚಿವರು ಎಲ್ಲ ಅವ್ರದ್ದೆಲ್ಲ ಸಂಕಲ್ಪ ಇದೆ. ಎಷ್ಟು ವೈಡ್ ಆಗುತ್ತೆ ಸರ್ ಇದು? ಆಗಲ್ಲ ಆಗಬೇಕು ಅಂತೇಳಿ ಇಲ್ಲ, ಅದು ಪ್ಲ್ಯಾನಲ್ಲಿ ಅಪ್ರೂವ್ಡ್ ಪ್ಲ್ಯಾನಲ್ಲಿ ಏನಿದೆ, ಏನು ಅನಧಿಕೃತ ಇದೆ ಅದೆಲ್ಲ ನಾಗರಿಕರಿಗೆ ಗೊತ್ತಿದೆ. ಇವತ್ತು ಸಭೆನೂ ಕೂಡ ಕರೆದಿದ್ದೀವಿ. ಅವರೆಲ್ಲರ ಅಪೇಕ್ಷೆ ಎಲ್ಲರೂ ಕೆಲವರೆಲ್ಲ ಕೇಳಿದ್ದಾರೆ, ನಮಗೂ ಒಂದು ಅವಕಾಶ ಕೊಡಿ ಅಂತೇಳಿ. ಖಂಡಿತವಾಗ್ಲೂ ಇದು ಅವರ ಸಹಭಾಗಿತ್ವದಲ್ಲಿ, ಅವರ ಎಲ್ಲರ ಸಹಕಾರದಲ್ಲಿ ನಡೆಯುವಂಥ ಕೆಲಸ. ಒಟ್ಟಾರೆ ದಶಕಗಳಿಂದ ಬಜಾರ್ ರಸ್ತೆ, ಗಂಗಮ್ಮಗುಡಿ ರಸ್ತೆ, ಕಿರಿದಾದ ರಸ್ತೆಗಳಿಂದ ಚಿಕ್ಕಬಳ್ಳಾಪುರ ನಗರದ ನಿವಾಸಿಗಳು ತೊಂದರೆ ಅನುಭವಿಸುತ್ತಿದ್ದರು. ಆದರೆ ಈಗ ಜಿಲ್ಲಾಡಳಿತ ತೆಗೆದುಕೊಂಡ ನಿರ್ಣಯದಿಂದ ಜನಸಾಮಾನ್ಯರಿಗೆ ವರವಾದರೆ ಅಕ್ರಮವಾಗಿ ಕಟ್ಟಿಕೊಂಡ ಅಂಗಡಿ ಮಾಲೀಕರಿಗೆ ಡವಡವ ಶುರುವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.